ತೋರದಿರಯ್ಯ ಅಖಂಡೇಶ್ವರ. ಅಖಂಡೇಶ್ವರ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ವಚನ. ನಾವು ಗುರುವಿನ ಬಗ್ಗೆ ನೋಡಿದ್ದೇವೆ, ಚಿಂತನೆಯನ್ನ ಮಾಡಿದ್ದೇವೆ. ಲಿಂಗದ ಬಗ್ಗೆನೂ ಚಿಂತನೆ ಮಾಡಿದ್ದೇವೆ. ಗುರು ಅಂದ್ರೆ ಹೇಗಿರಬೇಕು, ಗುರುವಿನ ಸೇವೆಯನ್ನ ಹೇಗೆ ಮಾಡಬೇಕು, ಲಿಂಗವನ್ನು ನಾವು ಧರಿಸಿಕೊಳ್ಬೇಕು, ಲಿಂಗವನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದನ್ನು. ಲಿಂಗವನ್ನು ಪೂಜೆ ಮಾಡಿದರೆ ಏನು ನಮಗೆ ಲಭಿಸ್ತದೆ ಅದನ್ನು ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಗುರು ಲಿಂಗ ಜಂಗಮ, ಗುರು ಲಿಂಗ ಜಂಗಮ. ನೋಡಿ, ಆ ಮೂರು ಮಹತ್ವವನ್ನು ನಾವು ಚಿಂತನೆಯನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಪಾದೋದಕ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಪಾದೋದಕದ ಮಹತ್ವವನ್ನು ನಾವು ಇವತ್ತಿನ ದಿವಸ ಚಿಂತನೆಯನ್ನು ಮಾಡುವಂಥದ್ದು. ಇಲ್ಲಿ ಮಳಿಯಪ್ಪ ಆರ್ಯನಿಗೆ ಅಷ್ಟಾಭರಣದೊಳಗೆ ಬರುವಂಥ ಪಾದೋದಕದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಮಳಿಯಪ್ಪ ಆರ್ಯನಿಗೆ. ನೋಡಿ, ಪಾದೋದಕದಲ್ಲಿ ಸೂತಕವನ್ನರಿಸಿದೊಡೆ 4ನೆಯ ಪಾತಕ, ಪ್ರಸಾದದಲ್ಲಿ ರುಚಿಯ ನರಸಿದೊಡೆ 5ನೆಯ ಪಾತಕ. ಪಾದೋದಕ ಆದಮೇಲೆ ಪ್ರಸಾದ ಬರುತ್ತೆ. ಇಲ್ಲಿ ಪಾದೋದಕ ಗುರು ಜಂಗಮರ ಪಾದವನ್ನ ಭಕ್ತಿ ಭಾವದಿಂದ, ಗುರು ಜಂಗಮರ ಪಾದವನ್ನ ಭಕ್ತಿ ಭಾವದಿಂದ ನಾವು ಕೃತಜ್ಞತಾ ಭಾವದಿಂದ, ನೋಡಿ, ಭಕ್ತಿ ಮತ್ತು ಭಾವದಿಂದ ಮತ್ತೆ ಕೃತಜ್ಞತಾ ಭಾವದಿಂದ, ಸುಮ್ಮನೆ ಅಲ್ಲ, ಕೃತಜ್ಞತೆ. ಯಾಕಂತಂದ್ರೆ ಈ ನರಜನ್ಮವನ್ನ ಹರನಾಗಿ ಮಾಡಿದೆಯಲ್ಲ, ಕೃತಜ್ಞತಾ ಭಾವದಿಂದ. ಆ ಭಾವದಿಂದ ತೊಳೆದ ಪವಿತ್ರ ಉದಕವೇ ಪಾದೋದಕ. ಪಾದೋದಕ ಪವಿತ್ರವಾಗಿರುವಂತಹ ಉದಕವೇ ಪಾದೋದಕ. ಗುರುಗಳ ಜಂಗಮರ ಪಾದವನ್ನ ಭಕ್ತಿಭಾವದಿಂದ, ಭಕ್ತಿಭಾವದಿಂದ, ಕೃತಜ್ಞತಾ ಭಾವದಿಂದ ನಾವು ಆ ಪಾದವನ್ನು ತೊಳೆದು ಪವಿತ್ರವಾಗಿರುವಂತಹದ್ದೇ ಪಾದೋದಕ. ಅದು ಕೇವಲ ನೀರಲ್ಲ, ನೀರು ಅಂತ ಭಾವಿಸಿಕೊಳ್ಳಬಾರ್ದು. ಅದು ನೀರಲ್ಲ, ಅದು ಗುರುವಿನಿಂದ ಸಂಸ್ಕಾರಗೊಂಡಾಗ ಅದು ಪಾದೋದಕ ಆಗ್ತದೆ. ಆ ಗುರುವಿನ ಹಸ್ತ ಮತ್ತು ಪಾದವನ್ನ ಇನ್ನೂ ಸ್ಪರ್ಶ ಮಾಡಿಲ್ಲ ಅಂತಂದ್ರೆ ನೀರಾಗಿರ್ತದೆ. ಗುರುವಿನ ಪಾದ ಮತ್ತು ಸ್ಪರ್ಶವನ್ನು ಮಾಡಿದಾಗ, ಗುರುವಿನಿಂದ ಸಂಸ್ಕಾರಗೊಂಡಾಗ ಅದು ಪಾದೋದಕ ಅನಿಸ್ಕೊಳ್ತದೆ, ಪಾದೋದಕ ಅನಿಸ್ಕೊಳ್ತದೆ. ಹಾಗೆ ಪಾದೋದಕ ಅಂತಂದ್ರೆ ಆನಂದ ಮತ್ತು ಪರಮಾನಂದವನ್ನ ಕೊಡುವಂಥದ್ದು. ಆನಂದ ಮತ್ತು ಪರಮಾನಂದ, ಬರೀ ಆನಂದ ಅಂದಿಲ್ಲ, ಬರೀ ಆನಂದ ಅಂದಿಲ್ಲ, ಪರಮಾನಂದ, ಪರಮಾನಂದ. ನೋಡಿ, ಅಂತಹ ಪಾದೋದಕ ಪರಮಾನಂದವನ್ನು ಕೊಡುವಂಥ ಉದಕ ಪಾದೋದಕ. ಅದು ಯಾಕೆ ಗುರುವಿನ ಪಾದದೊಳಗಿಂದನೇ ನಾವು ತಗೊಳ್ಬೇಕು? ಗುರು ಕರುಣಾಮೂರ್ತಿಯಾಗಿರ್ತಾನೆ, ಗುರು ವಿನಯ ಮೂರ್ತಿ, ಗುರು ಧರ್ಮಶಾಸ್ತ್ರವನ್ನ ಪಂಡಿತನಾಗಿರುವಂಥವನು, ಧರ್ಮಶಾಸ್ತ್ರವನ್ನ ತಿಳಿದಂಥವನು, ಓದಿಕೊಂಡಂಥವನು, ಸಮಾಜಕ್ಕೆ ಸಮಾಜದ ಸಲುವಾಗಿ ಮಾರ್ಗದರ್ಶನವನ್ನ ಕೊಡುವಂಥವನು. ಯಾಕೆ ತಗೊಳ್ಬೇಕನ್ನುವಂಥದ್ದು. ಹಾಗೆ ಶಿವಸ್ವರೂಪಿಯಾಗಿರುವಂಥವನು ಗುರು ಜಂಗಮ. ಅದಕ್ಕೋಸ್ಕರವಾಗಿ ಪಾದೋದಕವನ್ನು ನಾವು
ತಗೊಳ್ಬೇಕು. ಆ ಪಾದೋದಕದ ಮಹತ್ವವನ್ನು ಇಲ್ಲಿ ಕರುಣಾಜಲವೇ ವಿನಯ ಜಲವೇ. ಕರುಣೆ ಅಂದರೆ ಪ್ರೀತಿ, ಕರುಣೆ ಅಂತಂದ್ರೆ ಪ್ರೀತಿ. ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ 3 ವಿಂಗಡಣೆಯಾಗಿ ಮಾಡ್ತಾರೆ. ಈ ಅಂಗೈಯೊಳಗ ಲಿಂಗವನ್ನ ಇಟ್ಟುಕೊಂಡು ಇಲ್ಲಿ ಬಲಗಡೆ ಒಂದು ಗ್ಲಾಸಿನೊಳಗೆ ನೀರು ತಗೊಂಡು ಶುದ್ಧೋದಕವಾಗಿರುವಂತಹ ನೀರನ್ನ ಗ್ಲಾಸಿನೊಳಗೆ ತಗೊಂಡು ಆ ಗ್ಲಾಸಿನ ಮೇಲೆ ಹೀಗೆ ಅಂಗೈಯನ್ನ ಮುಚ್ಚಿ ಮತ್ತೆ ಭಸ್ಮವನ್ನ ಅದಕ್ಕೆ ಸ್ಪರ್ಶ ಮಾಡಬೇಕಂತ. ಭಸ್ಮವನ್ನ ಆ ನೀರಿಗೆ ಸ್ಪರ್ಶವನ್ನು ಮಾಡಿ ಈ ಅಂಗೈಯೊಳಗಿರುವಂಥ ಲಿಂಗಕ್ಕೆ ಹೀಗೆ ಚೆಲ್ಲದ ಹಾಗೆ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ ತಿಳ್ಕೊಂಡು ನಾವು ಅದನ್ನು ಕೆಳಗಡೆ ಚೆಲ್ಲದ ಹಾಗೆ ತಗೊಳ್ಬೇಕು. ಇದು ಪಾದೋದಕ. ಗುರುವಿನನ್ನ ಜಂಗಮನನ್ನ ಪಾದ ಪೂಜೆ ಮಾಡಿದ ಮೇಲೆ ನಾವು ಅದನ್ನು ತಗೊಳ್ಳೋದೇ ಇಲ್ಲ. ಅದನ್ನೆಲ್ಲ ಮನೆಗೆ ಸಿಂಪಡಿಸ್ತೀವಿ ನಾವು. ಮನೆಗೆ ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳು, ಮನೆಗೆ ಒದಗಿರುವಂತಹ ದರಿದ್ರತನ, ಮೌಢ್ಯತನ, ಇದೆಲ್ಲವೂ ಹೋಗಬೇಕು ಅನ್ನುವಂಥ ಭಾವದಿಂದ, ಆ ಭಾವದಿಂದ ಸರ್ವರಲ್ಲಿಯೂ ವಿನಯ ಮತ್ತು ದಯೆ, ಹೀಗೆ ಸಮತೆ ಭಾವ ಉಂಟಾಗಬೇಕು ಅನ್ನುವಂಥ ಭಾವದಿಂದ ನಾವು ಗುರುವಿನ ಮುಖಾಂತರವಾಗಿ ಪಾದೋದಕವನ್ನು ನಾವು ತಗೊಳ್ತೇವೆ. ಆ ಪಾದೋದಕವನ್ನು ಸೇವಿಸುವುದರಿಂದ ಜ್ಞಾನವು ಸಹಿತ ಉಂಟಾಗ್ತದೆ, ಜ್ಞಾನವು ಕೂಡ ಹೆಚ್ಚಾಗ್ತದೆ, ಕರುಣೆಯು ಕೂಡ ನಮ್ಮಲ್ಲಿ ಒದಗ್ತದೆ. ಜ್ಞಾನ ಮತ್ತು ಕರುಣೆ ಸುಮ್ಮನೆ ಪಾದ ತೊಳ್ಕೊಂಡ್ವಿ, ಪಾದೋದಕ ತಗೊಂಡ್ವಿ ಅಂತಂದರೆ ಸುಮ್ಮನೆ ಅಲ್ಲ, ಇಷ್ಟೆಲ್ಲ ಲಾಭ ಆಗ್ತದೆ, ಇಷ್ಟೆಲ್ಲ ಅನುಕೂಲ ಆಗ್ತದೆ ನಮ್ಮ ಬದುಕಿನೊಳಗೆ ಇಷ್ಟೆಲ್ಲವೂ ಒದಗ್ತದೆ ಅಂತ ಹೇಳ್ತಾರೆ ಗುರು. ಜಂಗಮದಿಂದ ಆನಂದವನ್ನು ಉಂಟು ಮಾಡಿ ತೃಪ್ತಿದಾಯಕವಾಗಿರುವಂತನ್ನ ಬದುಕನ್ನು ನಮಗೆ ಒದಗಿಸಿಕೊಡ್ತಾನೆ ಜಂಗಮ. ಅದಕ್ಕೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಈ ರೀತಿಯಾಗಿ ಪಾದೋದಕವನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಗುರು ಜಂಗಮರ ಪಾದ ಪೂಜೆಯನ್ನು ಮಾಡಿ ಪಾದೋದಕವನ್ನು ಸ್ವೀಕಾರ ಮಾಡುವಂಥದ್ದು. ಪಾದೋದಕವನ್ನು ನಾನು ನಿಮಗೆ ಹೇಳಿದ್ನಲ್ಲ, ಬರೇ ನೀರಂತ ತಿಳ್ಕೊಳ್ಬಾರ್ದು. ಪಾದೋದಕವನ್ನು ನೀರಂತ ತಿಳ್ಕೊಳ್ಬಾರ್ದು, ಭಾವಿಸ್ಕೊಳ್ಬಾರ್ದು. ಅದು ಗುರುವಿನನ್ನು ಸ್ಪರ್ಶ ಮಾಡ್ಯದಂತಂದ್ರೆ ಅದು ಶುದ್ಧವಾಗಿರುವಂಥ ಪಾದೋದಕ, ಆ ಜಲವೇ ಪಾದೋದಕ. ಇಲ್ಲಿ ಮೋಳಿಗೆಯ ಮಾರಯ್ಯ ಅನ್ನುವಂಥ ಶರಣ 12ನೇ ಶತಮಾನದೊಳಗೆ ಮೋಳಿಗೆಯ ಮಾರಯ್ಯ ಹೆಸರು ಹೆಂಗದ ನೋಡ್ರಿ, ಮೋಳಿಗೆಯ ಮಾರಯ್ಯ. ಈ ಶರಣ ಮೊದಲ ಎಲ್ಲಿಂದ ಬರ್ತಾನ ಅಂತಂದ್ರೆ ಭೂಪಾಲ ದೇಶದಿಂದ ಕಲ್ಯಾಣಕ್ಕೆ ಬರ್ತಾನಂತ.